ಸಮಯ ರೆಡಿ. ಕಲ್ಯಾಣಾತ್ಮದಾತ್ರಾಯ ಕಾಮಿಕಾತತ್ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈ ಶುಭ ಪ್ರಥಮ ಏಕಾದಶಿಯ ಕಾರ್ಯಕ್ರಮದ ಅಂಗವಾಗಿ ಅಂದರೆ ನಿನ್ನೆ ಸಂಧ್ಯಾಕಾಲದಲ್ಲಿ ಗಂಗಾ ಪೂಜೆ, ಗಣಪತಿ ಪೂಜೆ, ಅನುಜ್ಞಾ ವಾಸುದೇವ ಪುಣ್ಯಾಹ ವಾಚನ, ರಕ್ಷಾಬಂಧನ, ಕಲಶಾರಾಧನ ಮುಖಾಂತರವಾಗಿ ಅಗ್ನಿ ಪ್ರತಿಷ್ಠಾಪನೆ, ಗಣಹೋಮ, ವಾಸ್ತು ಹೋಮ, ಲಕ್ಷ್ಮೀ ನರಸಿಂಹ ಹೋಮ, ಸುದರ್ಶನ ಹೋಮ ಪೂಜಾ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಿದ್ದೇವೆ. ಅದೇ ರೀತಿ ಹಿಂದಿನ ದಿವಸ ಮಾರನೇ ದಿವಸ ಅಂದರೆ ಪ್ರಥಮ ಏಕಾದಶಿಯ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಲಗ್ನದಲ್ಲಿ ಸ್ವಾಮಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಪುಷ್ಪಾಲಂಕಾರದೊಂದಿಗೆ ಆ ಸ್ವಾಮಿಗೆ ಧೂಪ ದೀಪಾದಿಗಳಿಂದ ಪಂಚೋಪಚಾರಗಳು, ಅಷ್ಟೋಪಚಾರಗಳಿಂದ ಸ್ವಾಮಿಗೆ ನೈವೇದ್ಯಗಳು ಎಲ್ಲ ರೀತಿಯ ಅರ್ಪಣೆಯನ್ನು ಮಾಡಿ, ರಾಜೋಪಚಾರ ಸೇವೆಗಳನ್ನು ಅರ್ಪಣೆ ಮಾಡಿ ಆ ಸ್ವಾಮಿಗೆ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಆಚರಿಸಿದ್ವಿ. ಆ ಸ್ವಾಮಿಯ ಇವತ್ತು ಏನಂದರೆ ಪ್ರಥಮ ಏಕಾದಶಿ ಅಂದರೆ ಯೋಗ ನಿದ್ರೆಗೆ ಹೋಗ್ತಕ್ಕಂಥದ್ದು ಪದ್ಧತಿ ಇರ್ತಕ್ಕಂಥದ್ದು ನಮ್ಮ ಪುರಾತನ ಹಿಂದೂ ಸಂಪ್ರದಾಯದಲ್ಲಿ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದೆ. ಈ ಪ್ರಥಮ ಏಕಾದಶಿಯ ದಿನದಂದು ಆ ಸ್ವಾಮಿಯು ಯೋಗ ನಿದ್ರೆಗೆ ಹೋಗುತ್ತಾನೆ. ಇನ್ನು 6 ತಿಂಗಳು ಕೂಡ ಆ ಶೇಷ ಶಯನಾಗಿ ಆ ಸ್ವಾಮಿ ಯೋಗ ನಿದ್ರೆಯಲ್ಲಿ ಇರ್ತಾರೆ. ಸ್ವಾಮಿ ನಿಮ್ಮ ಹೆಸರು? ನಿಖಿಲ್ ಆರಾಧ್ಯ. ಇದು ಆರಡಿಪುರ ವಿಜಯಪುರಕ್ಕೆ ಸೇರ್ತಕ್ಕಂಥದ್ದೇ. ಆರಡಿಪುರ ಮಹಾಲಕ್ಷ್ಮಿ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ರೋಡ್ ಅಂಚಲ್ಲಿ ಇರ್ತಕ್ಕಂಥದ್ದು, ವಿಜಯಪುರದಲ್ಲಿ ಇರ್ತಕ್ಕಂಥದ್ದು. ಇದು ಹೊಸಮನೆಗಳು ಅಂತ ಹೇಳಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಆರಡಿಪುರ ಅಂತ ಹೇಳಿ ಹೆಸರಿರ್ತಕ್ಕಂಥ. ಸಮಸ್ತ ಜನತೆಗೆ ಪ್ರಥಮ ಏಕಾದಶಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಂಜುನಾಥ್, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಾಧ್ಯಕ್ಷರು, ದೇವನಹಳ್ಳಿ ತಾಲೂಕು. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ, ಶ್ರೀ ಕ್ಷೇತ್ರ ಆರಡಿಪುರ, ವಿಜಯಪುರ ಕೋಲಾರ ರಸ್ತೆಯಲ್ಲಿರುವ ಈ ಒಂದು ದೇವಾಲಯದಲ್ಲಿ ಪ್ರತಿ ವರ್ಷ ಪ್ರಥಮ ಏಕಾದಶಿ ಮತ್ತು ವೈಕುಂಠ ಏಕಾದಶಿ ದಿನದಂದು ಈ ಸುತ್ತಮುತ್ತಲ ಎಲ್ಲ ಶ್ರಾವಣ ಶನಿವಾರದ 4 ವಾರಗಳಲ್ಲಿ ಒಂದು ಭಕ್ತರು ವಿಶೇಷವಾಗಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಹೊತ್ತು ಈ ದೇವರ ಒಂದು ಸೇವೆಗೆ ಬಂದಿರ್ತಾರೆ. ಈ ದೇವರ ಸೇವೆಗೆ ಬಂದಿರತಕ್ಕಂತ ಎಲ್ಲ ಭಕ್ತರಿಗೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ತಿರುಪತಿ ದೇವರು ನೋಡ್ದ ಒಂದು ಹಾಗೆ ಈ ದೇವರು ಒಂದು ಅದೇ ರೀತಿ ಇರ್ತದೆ. ಹಾಗಾಗಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಹೆಚ್ಚು ಈ ಒಂದು ಕ್ಷೇತ್ರದಲ್ಲಿ, ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಪ್ರಚಲಿತವಾಗಿ ಇವತ್ತು ಎಲ್ಲಾ ಭಕ್ತರ ಒಂದು ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ದೇವರು ಒಂದು ಹಸನ್ಮುಖಿಯಾಗಿ ಸದಾ ಭಕ್ತರ ಒಂದು ಕಾರ್ಪಣ್ಯಕ್ಕೆ ಸದಾ ನಿಂತಿರ್ತಾರೆ ಅಂತ ಭಾವಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬೃಹತ್ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಇವತ್ತು ಜಾತ್ರಾ ಒಂದು ಮಹೋತ್ಸವದ ರೀತಿಯಲ್ಲಿ ದೇವಾಲಯದಲ್ಲಿ ವಿದ್ಯುತ್ ದೀಪಾಲಂಕಾರಗಳಿಂದ ಮತ್ತು ಪುಷ್ಪ ಅಲಂಕಾರಗಳಿಂದ, ಹಣ್ಣುಗಳು ಅಲಂಕಾರದಿಂದ ಇವತ್ತು ಕಂಗೊಳಿಸುತ್ತಿರುವ ದೇವರು ಸದಾ ಇದೇ ರೀತಿ ಕಾರ್ಯಕ್ರಮಗಳು ಮುಂದುವರಿಯಲಿ. ಈ ದೇವಾಲಯದ ಅಧ್ಯಕ್ಷರಾದಂತಹ ಜಯರಾಮಣ್ಣನವರು ಮತ್ತು ಸೀನಣ್ಣನವರು ಮತ್ತು ಎಲ್ಲ ಕಾರ್ಯಕಾರಿ ಮಂಡಳಿ ಸದಾ ಈ ಒಂದು ದೇವರ ಸೇವೆಗೆ ನಿಂತಿರ್ತಾರೆ. ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಧನಕನಕಾದಿಗಳು ಕೊಟ್ಟು ಆ ದೇವರು ಕಾಪಾಡ್ಲಿ. ಈ ಒಂದು ವಿಜಯಪುರ ಭಾಗದಲ್ಲಿ ಸುಖ ಶಾಂತಿ ನೆಲೆಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ಆತ್ಮೀಯ ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಏನು ಇವತ್ತು ಪ್ರಥಮ ಏಕಾದಶಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಏನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ವಂದಿಸುತ್ತಾ, ಹಾಗೂ ಏನು ಇವತ್ತು ಪ್ರಥಮ ಏಕಾದಶಿ ಅಂತ ಹೇಳ್ಬಿಟ್ಟು ಇವತ್ತು ಏನು ಮಾನ್ಯ ಜಯರಾಮಣ್ಣವರು ಹಾಗೂ ಸೀನಣ್ಣವರು ನೇತೃತ್ವದಲ್ಲಿ ಈ ಒಂದು ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ಇದೇ ರೀತಿ ನಡೀಲಿ. ಹಾಗೂ ಎಲ್ಲ ವರ್ಷಗಳಲ್ಲೂ ಇದಕ್ಕಿಂತ ಹೆಚ್ಚಾಗಿ ಮಾಡಿರ್ತಾರೆ. ಮುಂದಿನ ವರ್ಷಗಳಲ್ಲೂ ಇದಕ್ಕಿಂತ ಹೆಚ್ಚಾಗಿ ಭಕ್ತಾದಿಗಳು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಈ ಒಂದು ಭಗವಂತನ ಕೃಪೆಯಲ್ಲಿ ಪಾತ್ರರಾಗಬೇಕಂತ ಹೇಳ್ಬಿಟ್ಟು, ಅದ್ರ ಜೊತೆಯಲ್ಲಿ ಏನು ಯಾರು ಏನೇ ಒಂದು ಧನ ಸಹಾಯ ಮಾಡಬೇಕಾದ್ರೆ ಭಗವಂತನ ಕೃಪೆ ಇದ್ರೇ ಮಾತ್ರ ಮಾಡೋಕ್ಕಾಗೋದು. ಏನು ಅವರಿಗೆ ಭಗವಂತನ ಕೃಪೆ ಆಗಿದೆ, ಅವ್ರ ಕುಟುಂಬಗಳಿಗೂ ಸಹ ಭಗವಂತ ಅದೇ ರೀತಿ ಘೋಷಣೆ ಮಾಡುತ್ತಾ ಅವ್ರ ಕುಟುಂಬಗಳು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಪ್ರಾರ್ಥಿಸುತ್ತಾ, ಸದಾ ಏನು ಈ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿ ಆಡಿಪುರ ಗ್ರಾಮದ ಈ ದೇವಾಲಯಕ್ಕೆ ಒಂದು ಭಕ್ತರ ದಂಡು ಇದೇ ರೀತಿ ಸಾಗಿ ಬರಲಿ ಅಂತೇಳಿ ಭಗವಂತನ ಆಶೀರ್ವಾದ ನಾವು ಪಡೆದಿದ್ವಿ. ನಮಗೂ ಸಹ ಅವರು ಕರೆದಿದ್ದಾರೆ. ಕರೆದು ಇವತ್ತು ಒಂದು ಕಿರು ಕಾಣಿಕೆ ಮುಖಾಂತರ, ಕಿರು ಸನ್ಮಾನ ಮುಖಾಂತರ ನಮ್ಮನ್ನು ಬರಮಾಡ್ಕೊಂಡಿದ್ದಕ್ಕೆ ಅವರ ಕುಟುಂಬಗಳಿಗೂ ಸಹ ನಾವು
ಧನ್ಯವಾದ ಅರ್ಪಿಸ್ತಾ ಇದ್ವಿ. ಹಾಗೆ ನಮ್ಮ ಸ್ನೇಹಿತರಿಗೂ ಸಹ ನಮ್ಮ ಕರ್ವೆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತು ಎಲ್ಲ ಸಿಗಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೀವಿ. ಏನು ಇವತ್ತು ನಾಡಿನ ಉದ್ದಗಲಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ TN ನಾರಾಯಣಗೌಡರು ಏನೋ ಒಂದು ಕರೆ ಕೊಟ್ಟಾಗ ನಾವು ಎಲ್ಲ ಹೋರಾಟಗಳಿಗೂ ಸಾಕ್ಷಿಯಾಗಿ ನಾವು ಹೋರಾಟ ಮಾಡ್ತೀವಿ. ಹಾಗಾಗಿ ಅವ್ರಿಗೂ ಸಹ ಹೆಚ್ಚಿನ ಶಕ್ತಿ ನೀಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀವಿ. ಏನೇ ಒಂದು ಸಮಸ್ಯೆ ಆದಾಗ ಕರ್ವೆ ನಾರಾಯಣಗೌಡರು ಈಚೆ ಬಂದಾಗೇನೆ ಅನೇಕ ಸಂಘಟನೆಗಳು ಈಚೆ ಬರೋಕ್ಕೆ ಸಾಧ್ಯನೇ. ಅವ್ರು ಈಚೆ ಬರಲಿ ಅಂದರೆ ಯಾವುದೇ ಒಂದು ಸಂಘಟನೆಗಳು ಈಚೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಸಹ ಉನ್ನತ ಒಂದು ಸ್ಥಾನವನ್ನು ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ TN ನಾರಾಯಣಗೌಡರು ಕೊಟ್ಟಿದ್ದಾರೆ. ಅವರು ಏನೇ ಒಂದು ಕೆಲಸ ಹೇಳಿದ್ರು ನಾವು ಚಾಚಿ ತಪ್ಪದೇನೆ ಪಾಲಿಸ್ತೀವಿ. ಹಾಗೂ ಸಮಾಜದಲ್ಲಿ ನೀವು ಮುಂಚೂಣಿಯಾಗಿ ನಿಂತು ಏನೋ ಒಂದು ಕೆಲಸ ಕಾರ್ಯಗಳು ಮಾಡಬೇಕಂತಂದಾಗ ಅವ್ರ ಆಜ್ಞೆ ಇಲ್ಲದೆ ನಾವು ಏನೂ ಮಾಡೋದಿಲ್ಲ. ಅವ್ರ ಆಜ್ಞೆ ಅಂತಲೇ ನಾವು ಸದಾ ನಾವು ಹೋರಾಟಕ್ಕಾಗಲಿ ಪ್ರತಿಯೊಂದಕ್ಕಾಗಲಿ ಸದಾ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಹೇಳ್ತೀವಿ. ಏನು ಕರ್ವೆ ಕುಟುಂಬದ 80 ಲಕ್ಷ ಕಾರ್ಯಕರ್ತರಿದ್ದಾರೆ. ಅವರೆಲ್ಲರಿಗೂ ಏನು ಆಡಿಪುರ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಕೃಪೆ ಇರಲಿ ಅಂತೇಳಿ ಬೇಡ್ಕೊಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ. ಜೈ ಕರ್ವೆ, ಜೈ ನಾರಾಯಣಗೌಡರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಪುರುಷೋತ್ತಮ ಗೌಡರು.